ನಾನಂತೂ ಖಂಡಿತ ಭಾವಿಸೋದಿಲ್ಲ. ಭಾವನಾ ಅವರೇ, ನೀವು ಭಾಳ ಶಾರ್ಪ್ ಇದ್ದೀರಿ. ನೀವು ವಿಚಾರದ ಬಗ್ಗೆ ನೇರವಾಗಿ ಹಾನೆಸ್ಟ್ ಆಗಿ ಉತ್ತರ ಕೊಡಿ. ದರ್ಶನ್ ಅವರು ದುಡುಕಿದ್ರು ಅಂತ ತಮ್ಗೆ ಅನಿಸ್ತಾ ಇಲ್ವಾ? ಅಲ್ಲ, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ನಿಜ ಅನ್ನೋಕೆ ವಿ ಶುಡ್ಂಟ್ ಇವನ್ ಯೂಸ್ ಸಚ್ ವರ್ಡ್. ಐ ಆಮ್ ಕ್ವೈಟ್ ಕ್ಲಿಯರ್ ಆ್ಯಂಡ್ ಐ ಆಮ್ ಅ ಗ್ರೋನ್ ಅಪ್ ವುಮನ್. ಐ ವಿಲ್ ಸೇ ಐ ಡು ನಾಟ್ ನೋ. ಏನು ನಡೆದಿದೆ, ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ದಾರೆ ಮತ್ತು ಈಗೇನು ನಡೆದಿದೆ ಅಷ್ಟು ಮಾತ್ರ ನಮಗೆ ಗೊತ್ತಿದೆ. ಅದರ ಒಳಗಿನ ಕುರುಹುಗಳು ನಾನು ಕಂಡಿಲ್ಲ, ಅಥವಾ ನಾನು ಅರ್ಥನೂ ಮಾಡ್ಕೊಂಡು ನನಗೆ ಗೊತ್ತೂ ಇಲ್ಲ. ಅದು ಅಲ್ಲ, ನಿಮಗೆ ಇನ್ಫಾರ್ಮೇಷನ್ ಸಿಗಲಿಲ್ಲ, ನನಗೆಲ್ಲಿಂದ ಸಿಗುತ್ತೆ? ಯಾವ ಇನ್ಫಾರ್ಮೇಷನ್ ಬೇಕಾಗಿತ್ತು ತಮಗೆ? ಯಾವುದೇ ಆಗಲಿ, ನನ್ನ ಒಂದೇ ಆಕ್ಷೇಪ ಇರೋದು, ನಾನು ಮುಂಚೆಯಿಂದನೂ ಹೇಳ್ತಾ ಇರೋದು ಒಂದೇ ಆಕ್ಷೇಪ. ನೀವು ಹತ್ಯೆಗೀಡಾದ ವ್ಯಕ್ತಿಯ ಬಗ್ಗೆಯೂ ನೀವು ಹೇಳಬೇಕಾಗಿತ್ತು. ನಿಮಗೆ ನಾನು ಆರಂಭದಿಂದ ಹೇಳ್ತಿದ್ದೀನಿ, ಈ ಕೇಸ್ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಮತ್ತೆ ನಾವು ಅದೇ ವಿಚಾರದ ಬಗ್ಗೆ ಒಂದ್ ನಿಮಿಷ ಅವಶ್ಯಕತೆ ಇಲ್ಲ. ನಾನು ಕ್ಲಿಯರ್ ಮಾಡ್ತೀನಿ ನಿಮಗೆ. ಆರಂಭದಿಂದ ನಾನು ಹೇಳ್ತಾ ಇದ್ದೀನಿ, ಈ ಕೇಸ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ನೀವು ರೀಕಾಲ್ ಮಾಡ್ಕೊಂಡಾಗ ಸ್ಟಾರ್ಟ್ ಆಗೋದು ಅಲ್ಲಿಂದಾನೇ. ರೇಣುಕಾ ಸ್ವಾಮಿ ಅಶ್ಲೀಲ ಸಂದೇಶವನ್ನ ಕಳಿಸಿದ್ರಂತೆ, ಅದಕ್ಕೋಸ್ಕರ ಇಷ್ಟೆಲ್ಲ ರಾಮಾಯಣ ರಗಳೆ ನಡೀತು ಅಂತ ನಾವು ಹೇಳಿದೀವಿ. ನೀವು ಕ್ಲಿಪ್ಪಿಂಗ್ ಸಿಗುತ್ತೆ ನಿಮ್ಗೆ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಚೆಕ್ ಮಾಡಿ. ಎಲ್ಲಿ ಹೇಳಿಲ್ಲ. ಸುಮ್ಸುಮ್ನೆ ರೇಣುಕಾ ಸ್ವಾಮಿಯನ್ನ ಕಾರಣದಿಂದ ಕಿಡ್ನಾಪ್ ಮಾಡಕ್ಕಾಗತ್ತಾ? ಆ ಕಾರಣ ಹುಡುಕ್ತಾ ಹೋದಾಗ ಸಿಗೋದು ಇದೇ ಕಾರಣ. ಅಶ್ಲೀಲ ಸಂದೇಶವನ್ನ ರೇಣುಕಾ ಸ್ವಾಮಿ ರವಾನೆ ಮಾಡಿದ್ರಂತೆ, ಅದಕ್ಕೋಸ್ಕರ ಇಷ್ಟೆಲ್ಲ ಆಯ್ತಂತೆ ಹೇಳಿದೀವಿ ಮೇಡಮ್. ಅದ್ ನಮಗ್ ಗೊತ್ತಿಲ್ಲ. ಕಿಡ್ನಾಪ್ ಅಂತನೂ ನಮಗ್ ಗೊತ್ತಿಲ್ಲ. ಆ ರೀತಿ ಹೇಳಿದ್ದನ್ನ ನೀವು ನೋಡಿಲ್ಲ ಅನ್ಸುತ್ತೆ. ಅದು ನಮ್ಮ ಸಮಸ್ಯೆ ಅಲ್ಲ. ಆ ಪದ ಪ್ರಯೋಗಗಳೆಲ್ಲ ನೀವೇ ತಾನೇ ಮಾಡ್ತಾ ಇರೋದು. ಯಾವ ಪದ ಪ್ರಯೋಗ? ಅದನ್ನೇ ಹೇಳ್ತಿರೋದು. ನೀವು ಅದನ್ನ ತೋರಿಸಿಲ್ಲ, ನೀವು ಅದನ್ನ ಹೇಳಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೀವಿ, ತೋರಿಸಿದೀವಿ. ಟಿವಿಯಲ್ಲಿ ಎಲ್ಲ ಕಡೆನೂ ಕೂಡ ಯಾಕೆ ಈ ಕೇಸ್ ಸ್ಟಾರ್ಟ್ ಆಯಿತು ಅಂತ ಬಂದಾಗ, ರೇಣುಕಾ ಸ್ವಾಮಿ ಚಿತ್ರದುರ್ಗ ಮೂಲದವರು ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಸಂದೇಶವನ್ನ ರವಾನೆ ಮಾಡಿದ್ದರಂತೆ, ಹೀಗಾಗಿ ಈ ರೀತಿಯ ಬೆಳವಣಿಗೆ ಆಯ್ತಂತೆ ಅಂತ ಹೇಳಿದೀವಿ. ನೀವು ಗಮನಿಸಿಲ್ವೋ ಏನದನ್ನ? ಇನ್ನೊಂದ್ಸರಿ ನಾನು ಮತ್ತೆ ನಿಮ್ಮ ಗಮನಕ್ಕೆ ತಗೊಂಡ್ಬರ್ತಾ ಇದ್ದೀನಿ, ಈ ರೀತಿ ಹೇಳಿದ್ವಿ ಅಂತ. ಒಳ್ಳೇದು, ಹಾಗೆ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇದು ತುಂಬಾ ಹೆಣ್ಮಕ್ಳಿಗೆ, ಸುಮಾರು ಜನಕ್ಕೆ ಅನ್ಯಾಯ ಆಗ್ತಿದೆ ಈ ತರ. ಇದನ್ನ ಯಾರು ಪರಿಗಣಿಸೋದಿಲ್ಲ. ಆಮೇಲೆ ಹುಡುಗಿಯರಿಗೆ ಅಥವಾ ಹೆಂಗಸರಿಗೆ, ಯಾವುದೇ ವಯಸ್ಕರ ಒಂದು ಮಹಿಳೆಗೆ ಅಥವಾ ಸ್ತ್ರೀ, ಹುಡುಗಿ, ಯುವತಿ ಯಾರಿಗೇ ಬಂದರೂ ಸಹ ಅವ್ರಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ನಮಗಿನ್ನೂ ಗೊತ್ತಿಲ್ಲ. ನಾವು ಮೋಸ್ಟ್ಲಿ ವಿ ಶುಡ್ ಇನ್ವೆಸ್ಟಿಗೇಟ್ ಮೋರ್ ಆನ್ ದಿಸ್. ಈ ಥರದ್ದು ಎಷ್ಟು ಜನ ಮೆಸೇಜ್ ಮಾಡ್ತಿರ್ಬಹುದು, ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಿರ್ಬಹುದು ಅನ್ನೋದು ಗೊತ್ತಿಲ್ಲ ನಮಗೆ. ಅವರು ತಪ್ಪು ಮಾಡಿದ್ರು ಕೂಡ ತಪ್ಪೇ. ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆದ್ರೆ ಮಾತ್ರ ಗೊತ್ತಾಗುತ್ತೆ ವಿನಃ ಬೇರೆದ್ ಗೊತ್ತಾಗಲ್ಲ. ರೇಣುಕಾ ಸ್ವಾಮಿ ಅವರ ಪತ್ನಿ 5 ತಿಂಗಳ ಗರ್ಭಿಣಿ. ರೇಣುಕಾ ಸ್ವಾಮಿ ಅವರು ದುಡಿದ್ರೆ ಅವ್ರ ಮನೆ ನಡೀತಾ ಇತ್ತು. ಇವತ್ತು ಕಣ್ಣೀರಲ್ಲಿ ಮುಳುಗ್ ಹೋಗಿದೆ ಅವ್ರ ಕುಟುಂಬ. ಇದ್ರ ಬಗ್ಗೆಯೂ ತಮ್ಮ ಗಮನಕ್ಕಿದೆ ಅಂತ ಅನ್ಕೋತೀನಿ ನಾನು. ನೋಡಿ, ಅದನ್ನ ಹೇಳ್ಬೇಡಿ ನೀವು. ಅವರ ಪತ್ನಿಯ ಬಗ್ಗೆ ನೋಡಿ, ನನಗೆ ಅಷ್ಟು ಮನುಷ್ಯತ್ವ ಇಲ್ಲ ಅಂತ ಅನ್ಕೊಳ್ಬೇಡಿ. ದಟ್ ಇಸ್ ರಾಂಗ್. ನಾನೇನು ಆ ಥರ ಹೇಳಿಲ್ಲಲ್ಲ ಭಾವನಾ ಅವರೇ. ಅಬ್ಜೆಕ್ಟಿವ್ ಯಾವುದು, ಸಬ್ಜೆಕ್ಟಿವ್ ಯಾವುದು ಅಂತ ಗೊತ್ತಿರಬೇಕು. ಸ್ಪೆಷಲಿ ಅದನ್ನೇ ಹೇಳ್ತಾ ಇರೋದು. ನೀವು ಒಂದು ಕೇಸ್, ನೀವು ಫ್ಯಾಕ್ಟ್ಸ್ ಹೇಳ್ತೀವಿ ಅಂತ ಹೇಳ್ತೀರಾ, ಫ್ಯಾಕ್ಚುಯಲ್ಸ್ ಹೇಳ್ತೀವಿ ಅಂತ ಹೇಳ್ತೀರಾ. ಇವಾಗ ಅಬ್ಜೆಕ್ಟಿವ್ ಯಾವುದು, ಸಬ್ಜೆಕ್ಟಿವ್ ಯಾವುದು ಅಂತ ಗೊತ್ತಿರಬೇಕು ನಿಮಗೆ. ಅಂದ್ರೆ ರೇಣುಕಾ ಸ್ವಾಮಿ ಪತ್ನಿಯ ಬಗ್ಗೆ, ಅವ್ರ ಮನೆ ಕಷ್ಟದ ಬಗ್ಗೆ ನಾವು ಮಾತಾಡೋದು ಬೇಡ ಅಂತೀರಾ? ನನಗೆ ಮನುಷ್ಯತ್ವ ಇದೆ. ನೀವು ಆ ಜವಾಬ್ದಾರಿ ತಗೊಂಡ್ರೆ ನೀವು ಮಾತಾಡಿ. ತಾವು ಜವಾಬ್ದಾರಿ ತಗೋಬೇಕು. ರಾಜಕೀಯದಲ್ಲಿ ಮುನ್ನೆಲೆ ಇರೋರು ತಾವು ಒಬ್ಬ ಮಹಿಳಾ ನಾಯಕಿಯಾಗಿ ನೊಂದ ಮಹಿಳೆಯರ ಧ್ವನಿ ಆಗ್ಬೇಕಲ್ವಾ ಮೇಡಮ್? ಅದನ್ನೇ ನಾನು ಹೇಳ್ತಿರೋದು. ನೋಡಿ, ಇದೇ ಬುದ್ಧಿ ನಿಮ್ದು, ಗೊತ್ತಾಯ್ತಾ? ಈಗ ನೀವ್ ಯಾಕೆ ನನಗೆ ಹೇಳ್ತಿದ್ದೀರಾ ಬುದ್ಧಿ? ಬುದ್ಧಿ ಅಲ್ಲ ಇದು. ಯಾಕೆ ಬುದ್ಧಿ ಹೇಳ್ತೀರಾ? ಇದನ್ನ ಬುದ್ಧಿ ಅಂತ ಯಾಕೆ ತೆಗೆದುಕೊಳ್ತಾ ಇದೀರಿ ನೀವು? ಇದನ್ನೇ ಹೇಳ್ತಿರೋದು. ಮಾಧ್ಯಮದವರು ಇದೇ ಮಾಡ್ತಾ ಇದಾರಂತ ಇದನ್ನೇ ನಾನು ಹೇಳ್ತಾ ಇರೋದು. ಇದನ್ನ ಬುದ್ಧಿ ಅಂತ ಯಾಕೆ ತೆಗೆದುಕೊಳ್ತಾ ಇದೀರಿ? ನಾನು ಎರಡೂ ವಿಚಾರವಾಗಿ ಮಾತಾಡಲೇಬೇಕು. ನಾನು ಹೇಗಿರ್ಬೇಕು, ದರ್ಶನ್ ಅವರ ಬಗ್ಗೆ ಚರ್ಚೆ ಮಾಡಿದಾಗ ರೇಣುಕಾ ಸ್ವಾಮಿ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಮೇಡಮ್? ನೀವೇ ಹೇಳ್ತಿರಲಿಲ್ಲ ಅಂದ್ರೆ ಒನ್ ಸೈಡ್ ಮಾತಾಡ್ತೀರಿ ನೀವು. when you talk about a case, when you talk about a ನೀವೇ ಹೇಳ್ತಿರಲಿಲ್ಲ ಅಂದ್ರೆ ನಮಗೆ No. When you talk about a case, it is only between characters who are involved in the case. No. Don't take me out. ರೇಣುಕಾ ಸ್ವಾಮಿ ಕುಟುಂಬದ ಬಗ್ಗೆಯೂ ಮಾತಾಡಿ ಸ್ವಲ್ಪ. 5 ತಿಂಗಳ ಗರ್ಭಿಣಿ, ದಿನವೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ.